ಹಲೋ ನಮಸ್ಕಾರ. ನಿಯೋ ದ IT ಗೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಿಮಗೆ ಆರ್ಡಿನೋ ಪ್ರೋಗ್ರಾಮಿಂಗ್ ಮತ್ತು ಆರ್ಡಿನೋ ಅನಲಾಗ್ ಇನ್ಪುಟ್ ಜೊತೆ ನೀವು ಕೆಲಸ ಮಾಡಬೇಕಾದ್ರೆ ಏನು ಅಡಚಣೆ ಆಗುತ್ತೆ, ಏನು ತೊಂದರೆ ಬರುತ್ತೆ, ಅದು ಹೇಗೆ ಓವರ್ಕಮ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಭೇಟಿ ಆಗ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕನ್ಸಿಡರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ನೀವು ಆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಿಮಗೆ ಹೊಸ ವಿಡಿಯೋಸ್ ನಿಮಗೆ ಪೋಸ್ಟ್ ಆಗಿದ ತಕ್ಷಣ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಆರ್ಡಿನೋ ನ್ಯಾನೋನಲ್ಲಿ ನಾನು ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಡಿಸೈನ್ ಮಾಡಬೇಕಾದ್ರೆ ಅನಲಾಗ್ ಇನ್ಪುಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಇದು ಅನಲಾಗ್ ಇನ್ಪುಟ್ಟು. ಈ ಅನಲಾಗ್ ಇನ್ಪುಟ್ಗೆ ನಾನು ಒಂದು ವೋಲ್ಟೇಜ್ ಕೊಡ್ತಾ ಇದ್ದೀನಿ. ಸೊ ಅನಲಾಗ್ ಬೇಕಾದರೆ ಅದು ತುಂಬ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಆ ಬ್ಯಾಟ್ರಿ ವೋಲ್ಟೇಜು ಫ್ಲಕ್ಚುಯೇಷನ್ ಆ್ಯಕ್ಚುಲಿ 0.80 ಅಥವಾ 0.99 ಇರಬೇಕು. ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ. ಹಾಗೆ ನೀವು ಇದರದ್ದು ಔಟ್ಪುಟ್ ನೋಡಿದ್ರೆ, ಸೊ ವ್ಯಾಲ್ಯೂಸ್ ನಾನು ಏನು ಇನ್ಪುಟ್ ಕೊಡ್ದಾನೆ ಇಲ್ಲದೆ ಹೋದ್ರು 4.08 ವೋಲ್ಟ್ಸ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಕಾನ್ಸ್ಟೆಂಟ್ 0.80 ಅಥವಾ 0 ವೋಲ್ಟ್ಸಲ್ಲಿ ಇರಬೇಕಾಗಿತ್ತು. ನೀವು ಇದರ ಔಟ್ಪುಟ್ ನೋಡಿದ್ರೆ ಇಲ್ಲೂ 4.80, -0.63, 1.43 ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಸೊ ಈ ಫ್ಲಕ್ಚುಯೇಷನ್ಸ್ ಓವರ್ಕಮ್ ಮಾಡಬೇಕಾದ್ರೆ, ನೀವು ಅನಲಾಗ್ ಯೂಸ್ ಮಾಡಬೇಕಾದ್ರೆ, ಈ ಫ್ಲಕ್ಚುಯೇಷನ್ಸ್ ನೀವು ಓವರ್ಕಮ್ ಮಾಡಬೇಕಾದ್ರೆ ಒಂದು ಸಿಂಪಲ್ ಆಗಿರೋ ಒಂದು ಟ್ರಿಕ್ ಏನು ಅಂದರೆ, ಒಂದು ಸೆರಾಮಿಕ್ ಕೆಪಾಸಿಟರ್. ಈ ಕೆಪಾಸಿಟರ್ ನೀವು ಈ ಅನಲಾಗ್ ಪಿನ್ ಮತ್ತು ಗ್ರೌಂಡಿಗೆ ಹಾಕಿದ್ರೆ ಹೇಗೆ ಸ್ಟೆಬಿಲೈಸ್ ಆಗುತ್ತೆ ಅಂತ ನೋಡಿರಂತೆ. ಸೊ ಈಗ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಪರ್ಫೆಕ್ಟಾಗಿ ಸ್ಟೆಬಿಲೈಸ್ ಆಯಿತು. 0.16 ವೋಲ್ಟ್ಸ್ ಅಂದರೆ ಆಲ್ಮೋಸ್ಟ್ 0. ಸೊ ಇಲ್ಲೂ ನೋಡ್ಬೋದು 0, ಆಲ್ಮೋಸ್ಟ್ 0.05, 0.011 ಅಥವಾ 0 ಪಾಯಿಂಟ್ ಆದಮೇಲೆ ಎಷ್ಟೇ ಬಂದರೂ ಅದು ಪರವಾಗಿಲ್ಲ, ಅದು ಮ್ಯಾನೇಜ್ ಮಾಡ್ಬೋದು. ಸೊ ಇಲ್ಲೂ ಅದು ಆಮೇಲೆ ನಾವು ಮೈನಸ್ನ ಟ್ರಿಮ್ ಮಾಡ್ಬೋದು. ಟ್ರಿಮ್ ಮಾಡಾದ್ಮೇಲೆ ಸೊ ಈಗ ನಾವು ಇದರ ವೋಲ್ಟೇಜ್ ನೋಡಬೇಕಾದ್ರೆ ಈ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಇದೆ ಅಂತ ನಾವು ಯಾವುದೇ ಸಿಸ್ಟಮಲ್ಲಿ, ಇವಾಗ ನಿಮ್ಮ ಸಿಸ್ಟಮ್ ಬ್ಯಾಟ್ರಿ ಚೆಕ್ ಮಾಡಬೇಕಾದ್ರೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಟ್ರಿ ನಾನಿಲ್ಲಿ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಐಡಿಯಲಿ 4.06 ತೋರಿಸ್ಬೇಕು. 4 ವೋಲ್ಟ್ಸ್, 0.01 ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಜಸ್ಟ್ ಬಿಟ್ವೀನ್ 3.99 to 4 ವೋಲ್ಟ್ಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಹೋಪ್ ಈ ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. IoT ಡಿಸೈನ್ ಮತ್ತು IoT ನಲ್ಲಿ ಏನೇ ನಿಮಗೆ ಪ್ರಶ್ನೆ ಇದ್ದರೆ, ಅಥವಾ ಈ ಅನಲಾಗ್ ಅಥವಾ ಯಾವುದೇ ಮಾಹಿತಿ ಬೇಕಾದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಇಫ್ ಎನಿ ಆಫ್ ಮೈ ಸಬ್ಸ್ಕ್ರೈಬರ್ಸ್ ನೀಡ್ ಇಂಗ್ಲೀಷ್ ಸಬ್ಟೈಟಲ್ಸ್, ನಿಮಗೆ ಇಂಗ್ಲೀಷ್ ಸಬ್ಟೈಟಲ್ಸ್ ಬೇಕಾದರೆ ಲೆಟ್ ಮೀ ನೋ ಆರ್ ಕಮೆಂಟ್ ಮಾಡಿ, ನಾನು ಖಂಡಿತ ಸಬ್ಟೈಟಲ್ ಹಾಕ್ತೀನಿ. ಸೊ ನನ್ನ ಚಾನಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.